ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಕುಗಿದರೋ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಕುಗಿದರೋ. ಅಮ್ಮ, ನನಗೆ ಅಮೆರಿಕದಲ್ಲಿ ಕೆಲಸ ಆಗಿದೆ. ಒಂದು ವಾರದಲ್ಲೇ ಹೊರಡಬೇಕು. ಫ್ಲೈಟ್ ಟಿಕೆಟು ಅಲ್ಲಿ ಉಳ್ಕೊಳ್ಳೋಕ್ಕೆ ಅಂತೆಲ್ಲ ಒಂದು 50 ಲಕ್ಷ ಖರ್ಚಾಗುತ್ತೆ. ಅದಕ್ಕೆ ಈ ಮನೆ ಮಾರ್ಬಿಡೋಣ ಅಂತಿದ್ದೀನಿ. ನಾನು ಹೋಗಿ ಒಂದು ತಿಂಗಳೊಳಗಡೆ ಎಲ್ಲ ಅರೇಂಜ್ ಮಾಡಿ ಇನ್ನೂ ಕಳ್ಸ್ಕೊಂಡ್ಬಿಡ್ತೀನಿ. ಅಲ್ಲಿ ತನಕ ವೃದ್ಧಾಶ್ರಮದಲ್ಲಿ ಇರ್ತೀಯಾ? ವೃದ್ಧಾಶ್ರಮನ? ಸರಿ ಬಿಡಪ್ಪ, ನಿಂಗೆ ಹೇಗೆ ಸರಿ ಅನಿಸುತ್ತೆ ಹಾಗೆ ಮಾಡು. ಓ, ನೀವು ಹೊಸಬ್ರ ಇಲ್ಲಿಗೆ? ನಾನೇನು ಇಲ್ಲಿ ಇರಕ್ಕೆ ಬಂದಿಲ್ಲ, 1 ತಿಂಗಳಷ್ಟೇ. ಆಮೇಲೆ ನನ್ನ ಮಗ ಬಂದು ನನ್ನ ಅಮೆರಿಕಾಗೆ ಕರ್ಕೊಂಡು ಹೋಗ್ತಾನೆ. ಪದಗಳಿಗೆ ಸಿಗದ ಗುಣದವಳು ಬರೆಯುವುದು ಹೇಗೆ ಇತಿಹಾಸ ಬದುಕುವುದ ಕಲಿಸು ಗುರು ಇವಳು ನರಳುವಳು ಹೇಗೋ ನವಮಾಸ ಗಂಗೆ ತುಂಗೆಗಿಂತ ಪಾವನಳು ಬೀಸೋ ಗಾಳಿಗಿಂತ ತಂಗಿವಳು ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಹಲೋ ಪುಟ್ಟ, ಹೇಗಿದ್ಯಾ? ಅಮ್ಮ, ಏನಮ್ಮ ನೀನು ಯಾವಾಗ ಫೋನ್ ಮಾಡ್ತಾನೆ ಇದ್ಯಾ? ನಾನು ಆಫೀಸಲ್ಲಿ ಬಿಸಿರ್ತೀನಿ ಅಂತ ಗೊತ್ತಿಲ್ವಾ? ತಿಂಗಳು ವೃದ್ಧಾಶ್ರಮಕ್ಕೆ ದುಡ್ಡು ಕಳಿಸ್ತಾ ಇದ್ದಾನೆ. ಇನ್ನೇ ನಿನ್ ಪ್ರಾಬ್ಲಮ್? ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಕುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಮೇಡಮ್, ನೀವು ಈ ತಿಂಗಳದು ಮೊಬೈಲ್ ಬಿಲ್ ಕಟ್ಟಿಲ್ಲ. ಇನ್ನು 2 ದಿನದಲ್ಲಿ ಬಿಲ್ ಪೇ ಮಾಡಿಲ್ಲ ಅಂದರೆ ಕನೆಕ್ಷನ್ ಕಟ್ ಆಗುತ್ತೆ. ಅಯ್ಯೋ, ತಿಂಗಳು ನನ್ನ ಮಗನೇ ದುಡ್ಡು ಕಟ್ಟೋದು. ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವ್ರು ಯಾರ ಜೊತೆನೂ ಮಾತಾಡಲ್ಲ, ಕನೆಕ್ಷನ್ ಕಟ್ ಮಾಡಿ ಅಂತಂದಿದೆ. ಸರ್, ಇಲ್ಲಿ ಶಾರದಮ್ಮ ಎಲ್ಲಿದ್ದಾರೆ? ಓ, ನೀನು ಶಾರದಮ್ಮನ ಮಗನ? ಒಳಗೋಗಪ್ಪ. ಅಮ್ಮ, ಊರಿಗೆ
ಒಬ್ಬಳು ತಾಯಿನ ಸಾಕೋದೆ ಭಾರ ಅನ್ಸುತ್ತೆ. ಕಳ್ಕೊಳ್ಳೋಕ್ಕಿಂತ ಮುಂಚೆ ತಂದೆ ತಾಯಿ ಬೆಲೆ ಅರ್ಥ ಮಾಡ್ಕೊಳ್ಳಿ.